ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾರ್ನಿಂಗಿಂದನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಬೇರೆ ಇನ್ನೂ ಕೋಲ್ಡ್ ಆಗಿರೋದು ಇನ್ನೂ ಕಡಿಮೆನೇ ಆಗಿಲ್ಲ. ನೋಡಬೇಕು, ಇವತ್ತು ಹೆಂಗಿದ್ರು ಹಾಸ್ಪಿಟಲ್ಗೆ ಹೋಗ್ತೀನಲ್ಲ, ಹೇಳ್ಬೇಕು ಅಲ್ಲಿ. ಮತ್ತು ಅದೇನು ಕತೆನೋ ಏನೋ ಗೊತ್ತಿಲ್ಲ, ನಮ್ಮ ಸಿರಿನೂ ಈಗಲೇ ಸ್ಕೂಲಿಗೆ ಸೇರಿಸಿದ್ದೀನಿ. ಮತ್ತು ನಂದು ಹಾಸ್ಪಿಟಲ್ಗೆ ಹೋಗೋದು ಬರೋದು ಮತ್ತು ಒಂದಷ್ಟು ಫಂಕ್ಷನ್ಸು ಎಲ್ಲ ಮಿಕ್ಸ್ ಆಗಿಬಿಟ್ಟು ನನಗಂತೂ ದಿನ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ಅದನ್ನ ತರೋಣ ಇದನ್ನ ತರೋಣ, ಬರೀ ಇದೇ ಆಗ್ಬಿಟ್ಟೈತೆ. ನಿಮಗೆ ಲಾಸ್ಟ್ ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಅಲ್ಲಿ ಕೆಲವೊಂದಷ್ಟು ಐಟಮ್ಸ್ಗಳು ನನಗೆ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಅದನ್ನು ಇವತ್ತು ತೊಗೊಂಡು ಬಂದ್ಬಿಡೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಮತ್ತು ಹಾಗೆ ನಂದು ಸ್ಯಾರೀಸ್ಗಳು ತೊಗೊಂಡಿದ್ನಲ್ಲ, ಅದಕ್ಕೆ ಬ್ಲೌಸ್ಗಳು ಬೇರೆ ಸ್ಟಿಚಿಗೆ ಕೊಡಬೇಕು. ಹಾಗೆ ಇವತ್ತು 6th ಮಂತ್ದು ಚೆಕಪ್ ಇದೆ, ಅಲ್ಲಿಗೆ ಬೇರೆ ಹೋಗಿ ಬರಬೇಕು. ಹಿಂಗೆ ಒಂದ್ರ ಮೇಲೆ ಒಂದು ಅದು ಇದು ಅಂತ ಓಡಾಡೋದೇ ಆಗ್ಬಿಟ್ಟೈತೆ. ನಾನು ಸ್ಟಾರ್ಟಿಂಗು ಮನೆಯಿಂದ ಹೊರಡು ಕೂಡಲೇ ಬ್ಲೌಸ್ನ ಸ್ಟಿಚಿಗೆ ಕೊಟ್ಬಿಡೋಣ ಅಂತ ಬಂದಿದ್ದೀನಿ. ಇಲ್ಲಿ ವರ್ಕಿಗೆ ಕೊಡ್ತಾ ಇದ್ದೆ ನಾನು. ಆ್ಯಕ್ಚುಲಿ ನನಗೆ ಫಂಕ್ಷನ್ಗೆ ಬೇರೆ ಜಾಸ್ತಿ ಟೈಮ್ ಬೇರೆ ಇಲ್ಲ, ಬೇಗ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ನೆಕ್ಸ್ಟು ನಮ್ಮ ಸಿರಿ ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬರ್ತಾಯಿದ್ದೀವಿ. ನಾವು ಅವತ್ತು ಸಿರಿನ ಸ್ಕೂಲಿಗೆ ಸೇರ್ಸೋಕ್ಕೆ ಬಂದಾಗ ಜಸ್ಟು 2000 ಪೇ ಮಾಡಿ ಜಸ್ಟ್ ಬುಕ್ ಮಾಡಿಬಿಟ್ಟು ಹೋಗಿದ್ವಿ ಸೀಟ್ನ ಅಷ್ಟೇ. ಸೊ ಹಾಗಾಗಿ ಮಿಕ್ಕಿದ ಪ್ರೊಸೆಸ್ ಎಲ್ಲ ಹಂಗೆ ಬಾಕಿ ಇತ್ತು. ಅದನ್ನ ಇವತ್ತು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿಬಿಟ್ಟು ಹೋಗೋಣ. ಇನ್ನು ಪ್ರಸನ್ನ ಅವರು ಬೆಂಗಳೂರಿಗೆ ಹೋಗ್ಬಿಟ್ರೆ ಇನ್ನು ಸದ್ಯಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಸ್ಕೂಲ್ ಹತ್ರ ಬಂದು ಎಲ್ಲನೂ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಮಗನೇ ಮಾತಾಡ್ಸೋಣ, ಮಾತಾಡ್ಸೋ, ಹಾಯ್ ಮಾಡು, ಹೆಸರು ಕೇಳಿ ಏನು ಅಂತ. ಹಾಗೆ ಸ್ಕೂಲಲ್ಲಿ ಇವತ್ತು ಸಿರಿದು ಬುಕ್ಸು ಮತ್ತು ಏನೇನು ಸ್ಟೇಷನರೀಸ್ ಎಲ್ಲ ಕೊಡಬೇಕು ಎಲ್ಲನೂ ಕೊಟ್ಟರು. ಜೊತೆಗೆ ಯೂನಿಫಾರ್ಮು 2 ಪೇರ್ ಕೊಟ್ಟಿದ್ದಾರೆ. ಆ್ಯಂಡ್ ಲಂಚ್ ಬ್ಯಾಗು ಮತ್ತು ಕ್ರಾಕ್ಸ್ ಒಂದು ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ದಾರೆ. ಅದೆರಡು ಕೊಟ್ಟರೆ ಎಲ್ಲನೂ ತೊಗೊಂಡು ಸ್ಕೂಲ್ಗೆ ಹೋಗ್ತಿರೋದೆ. ಇವತ್ತು ಸ್ವಲ್ಪ ಸಿಗಲಿಲ್ಲ, ನೋಡೋಣ. ತಿರುಮಲೆ ನಮ್ಮ ಸಿರಿ ಸ್ಕೂಲ್ಗೆ ಸ್ವೆಟರ್ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ಮತ್ತು ನನಗೂ ಜರ್ಕಿನ್ ಇಲ್ಲ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡು ಬಂದಿದ್ದೀನಿ. ಗಾಳಿ ಸ್ವಲ್ಪ ಫೋನ್ ಬೇರೆ ಅಲ್ಲಾಡ್ತೈತೆ, ಬಿದೋಗುತ್ತೋ ಏನೋ ಗೊತ್ತಿಲ್ಲ. ಮತ್ತು ಸಿರಿಗೊಂದು ಟೋಪಿ ತೊಗೊಂಡೆ. ಮತ್ತು ನಮ್ಮ ಸಿರಿಗೆ ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಸ್ಲಿಪ್ಪರ್ ಸಿಕ್ಕಿರಲಿಲ್ಲ, ಬರೀ ಶೂಸ್ ಅಷ್ಟೇ ಸಿಕ್ಕಿತ್ತು. ಅದಕ್ಕೆ ಇದು ತಗೊಂಡೆ. ಅವಳೆಲ್ಲೋದ್ರೂ ಬರೀ ಇವಾಗ ಪಿಂಕ್ ಸ್ಲಿಪ್ಪರು, ಪಿಂಕ್ ಶೂಸು, ಪಿಂಕ್ ಡ್ರೆಸ್ಸು ಅಂತ ಪಿಂಕ್ ಕಲರ್ದೇ ಹಿಡ್ಕೊಬಿಟ್ಟವಳೆ. ಸೊ ಹಂಗಾಗಿ ನಾನು ಪಿಂಕ್ ಕಲರ್ದು ಸ್ಲಿಪ್ಪರ್ನೇ ತಗೊಂಡೆ. ನನಗೆ ಮತ್ತೆ ಇನ್ನು ವಾಚ್ ತೊಗೋಬೇಕಿತ್ತು. ವಾಚ್ ಇಲ್ಲಿ KR ನಗರದಲ್ಲಿ ಎಲ್ಲ ಕಡೆ ಹುಡುಕಿದ್ವಿ, ಸುಮಾರು ಕಡೆ ನೋಡಿದ್ವಿ, ಬಟ್ ಎಲ್ಲೂ ಸಿಗಲಿಲ್ಲ. ಎಲ್ಲ ಬರೀ ಹಳೆ ಡಿಸೈನೇ ಇತ್ತು. ಅದಕ್ಕೆ ಎಲ್ಲೂ ತೊಗೊಳಕ್ಕೆ ಹೋಗಲಿಲ್ಲ. ಸುತ್ತಿ ನಮಗಂತೂ ಸಾಕಾಗೋಯ್ತು. ಇನ್ನೇನು ಮಾಡೋದು ಅಂದ್ಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ. ಮತ್ತು ಇನ್ನು ಕೆಲವೊಂದಷ್ಟು ಜ್ಯುವೆಲರೀಸ್ ಎಲ್ಲ ತೊಗೋಬೇಕು, ಅದು ಇಲ್ಲೆಲ್ಲೂ ಸಿಗಲ್ಲ ಅಂತ ಗೊತ್ತಾಯಿತು ನನಗೆ. ಅದಕ್ಕೆ ಆನ್ಲೈನಲ್ಲೇ ಅದನ್ನು ನೋಡೋಣ ಅಂದ್ಕೊಂಡು ಬಂದ್ವಿ. ಹಾಗೆ ನನಗೂ ಒಂದು ಸ್ಲಿಪ್ಪರ್ ತೊಗೊಂಡೆ, ಅದನ್ನೇನು ತೋರ್ಸೋಕ್ಕೆ ಹೋಗಲ್ಲ ಬಿಡಿ. ನಾನು ಮತ್ತೆ ಇವಾಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವಾಗ ಹಾಸ್ಪಿಟಲ್ಗೆ 6th ಮಂತ್ ಚೆಕಪ್ಗೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಮ್ಮಪ್ಪ ಇಲ್ಲಿ ಮಸಾಲೆ ಪುರಿ ತಂದಿತ್ತು ಅಂತ ಹೇಳ್ಬಿಟ್ಟು ತಿಂತ ಕೂತಿದ್ದು. ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ಸ್ವಲ್ಪ ವೀಡಿಯೋಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಈ ವ್ಲಾಗು ಲೇಟಾಗೇ ಬರುತ್ತೆ ಅನಿಸುತ್ತೆ. ನಾನಿವಾಗ ಹೋಗಿ ಚೆಕಪ್ ಮುಗಿಸ್ಕೊಂಡು ಬಂದೆ 6th ಮಂತ್ದು. ಫುಲ್ ಮಳೆ ಅಂದರೆ ಮಳೆ. ಇವತ್ತು ನಾವು ಮನೆಯಿಂದ ಹೊರಡುವಾಗ ಸ್ವಲ್ಪನೇ ಇತ್ತು, ಹೋಗ್ಬಿಡೋಣ ಅಂತ ನೋಡಿದ್ರೆ ಅಲ್ಲಿ ಹೋಗ್ತಾ ಸ್ವಲ್ಪ ಫುಲ್ಲು ಜಾಸ್ತಿನೇ ಆಗ್ಬಿಡ್ತು. ಆಲ್ರೆಡಿ ಇತ್ತಿಂದ ಹೋಗುವಾಗ ಸ್ವಲ್ಪ ನೆಂದ್ವಿ, ಅತ್ತಿಂದ ಬರುವಾಗಂತೂ ಫುಲ್ ನೆನ್ಕೊಂಡೇ ಬಂದ್ವಿ. ಆಮೇಲೆ ಈ ಸರಿ ನಾನು ಹೋದಾಗ ಮಳೆ ಇದ್ದಿದ್ದರಿಂದ ಅನಿಸುತ್ತೆ ಒಬ್ಬರು ಜನ ಇರಲಿಲ್ಲ. ನನ್ನ ಪುಣ್ಯ, ಇಷ್ಟು ಸರಿ ಹೋದಾಗೆಲ್ಲ ಅಲ್ಲೇ ಅರ್ಧ ಗಂಟೆ 1 hour 1.5 hour ಎಲ್ಲ ಕೂತು ನನಗಂತೂ ಫುಲ್ ಬೆನ್ನೆಲ್ಲ ನೋವು ಬರ್ತಿತ್ತು. ಇವತ್ತು ನನ್ನ ಪುಣ್ಯ ಒಬ್ಬರು ಇರಲಿಲ್ಲ. ಹೋದ್ವಿ, ಟೋಕನ್ ತಗೊಂಡು ಡೈರೆಕ್ಟು ಚೆಕಪ್ಗೆ ಹೋಗ್ಬಿಟ್ವಿ. ಈ ಸರಿ 6th ಮಂತ್ದಲ್ವಾ, ಬೇರೆ ಯಾವುದೇ ರೀತಿ ಚೆಕಪ್ ಇರಲಿಲ್ಲ, ಸ್ಕ್ಯಾನಿಂಗ್ ಏನಿರಲಿಲ್ಲ ಅಲ್ವಾ, ನೆಕ್ಸ್ಟ್ ಮಂತ್ ಇರುತ್ತೆ. ಸೊ ಹಾಗಾಗಿ ನನಗೇನು ಈ ಸರಿ ಜಾಸ್ತಿ ಟೈಮ್ ತಗೊಳ್ಳೇ ಇಲ್ಲ, ಜಸ್ಟ್ 10 ನಿಮಿಷದಲ್ಲೇ ಎಲ್ಲ ಮುಗಿಸಿ ಕಳಿಸಿದ್ರು. ಈ ಸರಿ ಏನು ತೊಂದರೆ ಇಲ್ಲ ಅಂತ ಹೇಳಿದರೆ, ಮಾಮೂಲಿಯಾಗಿ ನಾನು ಲಾಸ್ಟ್ ಮಂತ್ ಎಲ್ಲ ಯಾವುದು ಟ್ಯಾಬ್ಲೆಟ್ಸು ಮತ್ತು ಟಾನಿಕ್ಕು ಪೌಡರ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ, ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ನಾನು
ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಬ್ಲಡ್ ಎಲ್ಲ ಕಡಿಮೆ ಆಗಿದೆ ಮತ್ತು ನನಗೆ ಉಸಿರಾಡೋದಕ್ಕೆ ಪ್ರಾಬ್ಲಮ್ಮು ಮತ್ತು ಸ್ವಲ್ಪ ಎದೆನೋವು ಬರ್ತಿತ್ತು ಅಂತ ಹೇಳಿದ್ನಲ್ಲ, ನಾನು ಅದು ಕಡಿಮೆ ಆದರೂ ತೋರಿಸಲ್ಲ, ಜಾಸ್ತಿ ಆದರೂ ತೋರಿಸಲ್ಲ, ಸುಮ್ಮನೆ ಇದ್ಬಿಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅವತ್ತು ಹೇಳೋದೇನೋ ಆ ಥರ ಹೇಳಿದ್ದೆ. ಬಟ್ ಇವಾಗ ಅದೇನೋ ಗೊತ್ತಿಲ್ಲ, ಅದು ಕಡಿಮೆನೇ ಆಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಇದ್ರ ಬಗ್ಗೆ, ಏನಕ್ಕೆ ಈ ರೀತಿ ಬರುತ್ತೆ ಅಂತ. ನಾನು 2-3 ಕಡೆನೇ ತೋರಿಸಿದ್ದೀನಿ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಪರವಾಗಿಲ್ಲ. ಇನ್ನು 7th ಮಂತ್ಗೆ ನಾನು ಇವಾಗ ಹೋಗಿದ್ನಲ್ಲ, ಇವಾಗಲೇ ಸ್ಕ್ಯಾನಿಂಗಿಗೆ ಬರ್ಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಮತ್ತೆ ನಾನು ನೆಕ್ಸ್ಟ್ ಮಂತ್ ಚೆಕಪ್ಗೆ ಹೋಗಿ ಮತ್ತೆ ಇನ್ನೊಂದು ಸರಿ ಸ್ಕ್ಯಾನಿಂಗ್ ಬರ್ಸ್ಕೊಂಡು ಮತ್ತೆ ನಾನು ರಿಪೋರ್ಟ್ ತೊಗೊಂಡು ಹೋಗ್ಬೇಕಲ್ಲ. ಸೊ ಅದು 2 ಕೆಲಸ ಅಂದ್ಬಿಟ್ಟು ಈ ಸರಿನೇ ಕೇಳಿಬಿಟ್ಟು ನಾನು ಸ್ಕ್ಯಾನಿಂಗಿಗೆ ಇವಾಗಲೇ ಬರ್ಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದು ನನ್ನ ಪುಣ್ಯ ಅನಿಸುತ್ತೆ. ಈ ಸರಿ ಮೈಸೂರಲ್ಲಿ ಏನು ಕಂಪಲ್ಸರಿ ಮಾಡಿಸ್ಲೇಬೇಕು ಅಂತ ಏನಿಲ್ಲ, ಬೇಕಾದರೆ ನೀವು KR ನಗರದಲ್ಲೇ ಮಾಡಿಸ್ಕೊಳ್ಳಿ, ಇಲ್ಲ ಮೈಸೂರಲ್ಲಿ ಬೇಕಾದರೂ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ನನಗೂ ಹೆಂಗಿದ್ರು ಮೈಸೂರಿಗೆ ಹೋಗಿ ಟ್ರಾವೆಲ್ ಮಾಡಿಕೊಂಡು ಅಲ್ಲೆಲ್ಲ ಕೂತು ನೀತು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗ್ತಿತ್ತು. ಹೆಂಗೋ ಈ ಸರಿ ಎಲ್ಲಿ ಬೇಕಾದರೂ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಸದ್ಯ ಹೆಂಗೋ ಇಲ್ಲೇ ಮಾಡಿಸ್ಕೊಂಡ್ರೆ ಆಯಿತು, ನನಗೂ ಈಸಿ ಆಯಿತು ಅಂದ್ಕೊಂಡು ಬಂದೆ. ಇನ್ನು ನೆಕ್ಸ್ಟು 7th ಮಂತ್ಗೆ ಗ್ರೋತ್ ಸ್ಕ್ಯಾನ್ ಇರುತ್ತಲ್ವ, ಅದ್ರ ಜೊತೆಗೆ ಹಾರ್ಟ್ ಸ್ಕ್ಯಾನಿಂಗು ಬರೆದಿದ್ದಾರೆ. ಈ ಹಾರ್ಟ್ ಸ್ಕ್ಯಾನಿಂಗು ಎಲ್ಲರಿಗೂ ಆಲ್ಮೋಸ್ಟ್ ಕಂಪಲ್ಸರಿಯಾಗಿ ಹೇಳ್ತಾರಂತೆ. ಸೊ ಹಾಗಾಗಿ ನನಗೆ ಈ ಪ್ರಾಬ್ಲಮ್ ಇತ್ತಲ್ಲ, ಇನ್ನು 1 ಮಂತ್ ವೆಯ್ಟ್ ಮಾಡಿದ್ರೆ ಹೆಂಗೋ ಮಾಡ್ತಾರಲ್ಲ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮಂತು ಏನು ಹೇಳಕ್ಕೆ ಹೋಗಲಿಲ್ಲ. ಮತ್ತು ಬ್ಲಡ್ ಟೆಸ್ಟು ಅಷ್ಟೇ ನೆಕ್ಸ್ಟ್ ಮಂತ್ ಹಿಂಗೋ ಒಟ್ಟಿಗೆ ಮಾಡಿಸ್ಬೇಕಲ್ಲ, ಸೊ ಹಾಗಾಗಿ ಈ ಮಂತ್ ಏನೋ ಮಾಡೋದು ಬೇಡ ಅಂತ ಹೇಳಿದ್ರು. ಸರಿ, ನನಗೂ ಹೆಂಗೋ ಈಸಿ ಆಯಿತು. ಆ ಬ್ಲಡ್ ತಗೊಳ್ಳೋದು ಮಾಡೋದು ಎಲ್ಲ ನೋಡಿದ್ರೆ ಒಂಥರ ಅನಿಸುತ್ತೆ. ನನಗೂ ಸರಿ ಹೋಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ. ಕೆಲವೊಬ್ಬರು ಅನ್ಕೋಬೋದು ಇದು 2nd ಪ್ರೆಗ್ನೆನ್ಸಿಯಾಗಿ ಈ ರೇಂಜ್ಗೆಲ್ಲ ಮಂತ್ಲಿ ಚೆಕಪ್ಗೆಲ್ಲ ಇಷ್ಟು ಬಿಲ್ಡಪ್ ಬೇಕಾ ಅಂತ. ಬಟ್ ಅದು ಏನು ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯೆನ್ಸ್ ಆದವ್ರಿಗೆ ಗೊತ್ತಾಗಿರುತ್ತೆ. ಯಾಕೆ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲೇ ಕಂಪ್ಲೀಟ್ ಚೇಂಜ್ ಇತ್ತು ಜರ್ನಿ, ಈ ಪ್ರೆಗ್ನೆನ್ಸಿಲೇ ಕಂಪ್ಲೀಟಾಗಿ ಡೆಡ್ ಆಪೋಸಿಟ್ ಆಗೈತೆ. ಸೊ ಹಾಗಾಗಿ ಈ ರೀತಿ ಪ್ರಾಬ್ಲಮ್ ಎಲ್ಲ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನನಗೆ 5 ಮಂತ್ಸಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸ್ಗೆ ಅವಾಗ ಆಗಿದ್ದು ಎಲ್ಲ ಎಡವಟ್ಟುಗಳು ಮತ್ತು ನಾವು ಸುತ್ತಿದ್ದು ಓಡಾಡಿದ್ದು ಎಲ್ಲ ನೆನೆಸ್ಕೊಂಡ್ರೆ ಇವಾಗ ಮತ್ತೆ ಮಂತ್ಲಿ ಚೆಕಪ್ಗೆ ಹೋಗೋಕ್ಕೇ ನಂಗೆ ಭಯ ಅನಿಸುತ್ತೆ. ಹಂಗಾಗ್ಬಿಟ್ಟೈತೆ ಇವಾಗ ಕತೆ. ಏನೂ ಮಾಡೋಕ್ಕಾಗಲ್ಲ, ಇದು ಹೇಳಿದ್ರೆ ಗೊತ್ತಾಗಲ್ಲ. ಯಾರಾದರೂ ಪ್ರೆಗ್ನೆಂಟ್ ಲೇಡೀಸು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರಲ್ಲ ಅವರಿಗೆ ಗೊತ್ತಾಗೋದು ಇದ್ರದ್ದು ಏನು ಪ್ರಾಬ್ಲಮ್ಮು. ಚಿಕ್ಕ ಪುಟ್ಟದ್ದು ಏನಾದರೂ ಪ್ರಾಬ್ಲಮ್ ಬಂದರೂ ಅದು ಎಷ್ಟು ಎಫೆಕ್ಟ್ ಆಗಿರುತ್ತೆ ಅಂತ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಹಾಗಾಗಿ ಬರೀ ಇಷ್ಟಕ್ಕೆಲ್ಲ ಇಷ್ಟೊಂದೆಲ್ಲ ಹೇಳೋ ಅಗತ್ಯ ಇದೆಯಾ ಅಂತ ಅನ್ಕೋಬೇಡಿ ಕೆಲವೊಬ್ಬರು, ಓಕೆನಾ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.